ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 9ನೇ ತರಗತಿ ಮರುಸಿಂಚನ ಇಂಗ್ಲಿಷ್ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಪೀರಿಯಡ್ ನಂಬರ್ 25 ನಲ್ಲಿ ಬರ್ತಕ್ಕಂತಹ ವರ್ಕ್ಶೀಟ್ಸ್ನ ಒಂದು ಕೀ ಆನ್ಸರ್ಸನ್ನು ನೋಡೋಣ. ಇಲ್ಲಿ ಪೀರಿಯಡ್ ನಂಬರ್ 25ಗೆ ಬಂದಾಗ ಟಾಪಿಕ್ ರೀಡ್ಸ್ ಆ್ಯಂಡ್ ಫ್ರೇಮ್ಸ್ ಕ್ವಶನ್ಸ್, ಅಂದರೆ ಕ್ವಶನ್ ಫ್ರೇಮಿಂಗ್, ಪ್ರಶ್ನೆಗಳನ್ನು ರಚಿಸತಕ್ಕಂತಹ ಒಂದು ಟಾಪಿಕ್ ಆಗಿರುತ್ತೆ. ಇಲ್ಲಿ WH ಕ್ವಶನ್ಸ್ನ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಾಗಿದೆ. WH ವರ್ಡ್ಸ್ ಯಾವ ಅಂದಾಗ ಹೂಮ್, ಹೂಸ್, ಹೂರ್, ವಾಟ್, ವೆನ್, ವೇರ್, ವೈ, ವಿಚ್, ಹೌ ಮೆನಿ, ಹೌ ಮಚ್, ಹೌ ಲಾಂಗ್, ಹೌ ಆಫನ್, ಹೌ ಫಾರ್. ಈ ಪದಗಳಿಗೆ ಎಲ್ಲಿ ಬಳಸಬೇಕು ಅಂತಕ್ಕಂಥದ್ದನ್ನು ಸಹ ನೀಡಿದೆ. ಹೂ ಮತ್ತು ಹೂಮ್, ಹೂಸ್ ಬಂದಾಗ ವ್ಯಕ್ತಿಗಳಿಗೆ, ವಾಟ್ ಅಂದಾಗ ಥಿಂಗ್, ವೆನ್ ಅಂದಾಗ ಟೈಮ್ ಮತ್ತು ಡೇಟ್ಸ್, ವೇರ್ ಪ್ಲೇಸ್ ಮತ್ತು ಡೈರೆಕ್ಷನ್, ವೈ ಅಂದಾಗ ಕಾರಣ ರೀಸನ್, ವಿಚ್ ಅಂದಾಗ ಚಾಯ್ಸ್ ಅನ್ನು ಹೇಳ್ತಕ್ಕಂಥದ್ದು, ಯಾವುದನ್ನು ಆಯ್ಕೆ ಮಾಡ್ಕೋತೀವಿ ಅಂತ, ಹೌ ಅಂದಾಗ ಮ್ಯಾನರ್ ಯಾವ ರೀತಿ ಅನ್ನೋದು, ಹೌ ಮೆನಿ ಅಂದಾಗ ನಂಬರ್ಸ್ನ ಬಗ್ಗೆ ನಾವು ಪ್ರಶ್ನೆ ಕೇಳಬೇಕಾದ್ರೆ ಹೌ ಮೆನಿ ಅಂತ ಯೂಸ್ ಮಾಡಬೇಕು, ಹೌ ಮಚ್ ಅಂದಾಗ ಎಷ್ಟು, ಕ್ವಾಂಟಿಟಿ ಬಗ್ಗೆ ಮಾತಾಡಬೇಕಾದ್ರೆ ಹೌ ಮಚ್, ಹೌ ಲಾಂಗ್ ಅನ್ನೋದು ಡ್ಯೂರೇಷನ್ ಟೈಮ್ ಬಗ್ಗೆ, ಹೌ ಆಪನ್ ಅಂದಾಗ ಫ್ರೀಕ್ವೆನ್ಸಿ ಎಷ್ಟು ಬಾರಿ ಅನ್ನೋದ್ರ ಬಗ್ಗೆ, ಹೌ ಫಾರ್ ಅಂದಾಗ ಡಿಸ್ಟೆನ್ಸ್ ದೂರದ ಬಗ್ಗೆ ಪ್ರಶ್ನೆ ಕೇಳಬೇಕಾದ್ರೆ ಈ ಒಂದು ಪದಗಳನ್ನು ಬಳಸಬೇಕಾಗತ್ತೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಮೊದಲನೇ ಒಂದು ಆಕ್ಟಿವಿಟಿಯನ್ನು ನೀಡಿದ್ದು, ನಿಮ್ಮದೇ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ರಚಿಸಿ. ವೇರ್ ಆರ್ ಯು ಗೋಯಿಂಗ್, ವಾಟ್ ಈಸ್ ಯುವರ್ ನೇಮ್, ಹೌ ಈಸ್ ಗೋಯಿಂಗ್ ಆನ್, ವೈ ಆರ್ ಯು ಕ್ರೈಯಿಂಗ್, ವಿಚ್ ಈಸ್ ಯುವರ್ ಫೇವ್ರೆಟ್ ಕಲರ್, ಹೌ ಮೆನಿ ಕಲರ್ಸ್ ಆರ್ ದೇರ್ ಇನ್ ರೈನ್ಬೋ, ಹೌ ಲಾಂಗ್ ಡು ಯು ವಾಕ್ ಅಥವಾ ಹೌ ಫಾರ್ ಡು ಯು ವಾಕ್, ಹೌ ಆಫನ್ ಯು ಗೋ ಟು ಯುವರ್ ಗ್ರ್ಯಾಂಡ್ ಮದರ್ ಹೌಸ್. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ನಮ್ಮದೇ ಆದ ಒಂದು 10 ಪ್ರಶ್ನೆಗಳನ್ನು ಇಲ್ಲಿ ಬರೀಬೇಕು. ನಾವು 7 ಪ್ರಶ್ನೆಗಳನ್ನು ಬರೆದಿದ್ದೇನೆ, ಉಳಿದ 3 ಪ್ರಶ್ನೆಗಳನ್ನು ನೀವೇ ಸ್ವತಃ ಬರೀಬೇಕಾಗುತ್ತೆ. ಇಲ್ಲಿ ವರ್ಕ್ಶೀಟ್ ನಂಬರ್ 60ಗೆ ಬಂದಾಗ ದಿಸ್ ಈಸ್ ಎ ಪಾಂಪ್ಲೆಟ್, ಸ್ಟಡಿ ಇಟ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಒಂದು ಪಾಂಪ್ಲೆಟನ್ನು ಕೊಟ್ಟಿದೆ. ಇದು ಸಮ್ಮರ್ ಕ್ಯಾಂಪ್ ಬಗ್ಗೆ ಇದೆ. ಡೇಟ್ ಸಹ ನೀಡಲಾಗಿದೆ ಮತ್ತು ಇಯರ್ಸ್ ಏಜನ್ನು ನೀಡಿದೆ. ಆಕ್ಟಿವಿಟೀಸ್ ನೀಡಿದೆ, ಆರ್ಟ್, ಕ್ರಾಫ್ಟ್, ಅಬ್ಯಾಕಸ್, ಡ್ಯಾನ್ಸ್, ಸ್ಟ್ರಾಟಜಿ ಗೇಮ್ಸ್, ಪಜಲ್ಸ್, ಅಡ್ವೆಂಚರ್, ಕ್ಲೇ ಆ್ಯಂಡ್ ಪಾಟ್ರಿ, ಆ್ಯಕ್ಷನ್, ಫನ್ ಗೇಮ್ಸ್, ಯೋಗ, ಮ್ಯೂಸಿಕ್ ಇವೆಲ್ಲ ನೀಡಿದೆ. ಇದಕ್ಕೆ ಸಹ ಈ ಒಂದು ಪೋಸ್ಟರ್ನ ಓದಿದ ನಂತರ ಇಲ್ಲಿ ಪ್ರಶ್ನೆಗಳಿದ್ದಾವೆ. ವೆನ್ ದ ಸಮ್ಮರ್ ಕ್ಯಾಂಪ್ ಈಸ್ ಗೋಯಿಂಗ್ ಟು ಬಿ ಹೆಲ್ಡ್, ಈ ಸಮ್ಮರ್ ಕ್ಯಾಂಪ್ ಯಾವಾಗ ನಡೆಸಲಾಗುತ್ತೆ ಅಂದಾಗ 1/5/2024 to 10/5/2024. ವಾಟ್ ಆರ್ ದ ಆಕ್ಟಿವಿಟೀಸ್ ಪ್ಲಾನ್ಡ್ ಇನ್ ದಿಸ್ ಕ್ಯಾಂಪ್, ಯಾವ್ಯಾವ ಆಕ್ಟಿವಿಟೀಸನ್ನು ಪ್ಲಾನ್ ಮಾಡಲಾಗಿದೆ ಅಂದಾಗ ಆರ್ಟ್ ಆ್ಯಂಡ್ ಕ್ರಾಫ್ಟ್, ಅಬ್ಯಾಕಸ್, ಡ್ಯಾನ್ಸ್, ಸ್ಟ್ರಾಟಜಿಕ್ ಗೇಮ್ಸ್, ಪಜಲ್ಸ್, ಅಡ್ವೆಂಚರ್, ಕ್ಲೇ ಆ್ಯಂಡ್ ಪಾಟ್ರಿ, ಆ್ಯಕ್ಷನ್, ಫನ್ ಗೇಮ್ಸ್, ಯೋಗ ಆ್ಯಂಡ್ ಮ್ಯೂಸಿಕ್ ಈ ಆಕ್ಟಿವಿಟೀಸ್. ನಂತರ ಫಾರ್ ವಿಚ್ ಏಜ್ ಗ್ರೂಪ್ ದ ಸಮ್ಮರ್ ಕ್ಯಾಂಪ್ ಈಸ್ ಬೀಯಿಂಗ್ ಆರ್ಗನೈಸ್ಡ್, ಸಮ್ಮರ್ ಕ್ಯಾಂಪ್ ಬೀಯಿಂಗ್ ಆರ್ಗನೈಸ್ಡ್ ಫಾರ್ 6 to 14 years ಏಜ್. ಇನ್ನು ಮುಂದೆ ಬಂದಾಗ ಆಕ್ಟಿವಿಟಿ 61 ವರ್ಕ್ಶೀಟ್ 61ಗೆ ಬರ್ತೇವೆ. ಇಲ್ಲಿ 61ಗೆ ಒಂದು ಚಾರ್ಟನ್ನು ನೀಡಲಾಗಿದೆ. ಈ ಸ್ಟಾಟಿಸ್ಟಿಕ್ ಚಾರ್ಟ್ನಲ್ಲಿ ಸ್ಟೂಡೆಂಟ್ಸ್ ಯಾವ ಒಂದು ಆಕ್ಟಿವಿಟೀಸನ್ನು ತಗೊಂಡ್ರು ಅಂತಕ್ಕಂಥದ್ದು. ಆರ್ಟ್ ಆ್ಯಂಡ್ ಕ್ರಾಫ್ಟ್ 20 ಮೆಂಬರ್ಸ್ ಇದ್ದಾರೆ, ಯೋಗ 30 ಮೆಂಬರ್ಸ್, ಮ್ಯೂಸಿಕ್ಗೆ ಬಂದಾಗ 50, ಅಬ್ಯಾಕಸ್ಗೆ ಬಂದಾಗ 40, ಡ್ಯಾನ್ಸ್ಗೆ ಬಂದಾಗ 60, ಅಡ್ವೆಂಚರ್ಗೆ ಬಂದಾಗ 10, ಫನ್ ಗೇಮ್ಸ್ಗೆ ಬಂದಾಗ 65 or 60ಯನ್ನು ತಗೊಂಡಿರ್ತಾರೆ. ಇಲ್ಲಿ ಹೌ ಮೆನಿ ಸ್ಟೂಡೆಂಟ್ಸ್ ಯೂಸ್ ಅಬ್ಯಾಕಸ್, ನಾವು ಇಲ್ಲಿ ಈ ಚಾರ್ಟ್ನ ಮೇಲೆ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದೆ, ಹೌ ಮೆನಿ ಸ್ಟೂಡೆಂಟ್ಸ್ ಯೂಸ್ ಅಬ್ಯಾಕಸ್. ಹಾಗೆ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೇಟೆಡ್ ಇನ್ ಯೋಗ, ಯೋಗದಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ದೆನ್ ವಿಚ್ ಆಕ್ಟಿವಿಟಿ ಆಸ್ ಲೀಸ್ಟ್ ಸ್ಟೂಡೆಂಟ್, ಯಾವ ಆಕ್ಟಿವಿಟಿಯಲ್ಲಿ ತುಂಬ ಕಡಿಮೆ ಸ್ಟೂಡೆಂಟ್ಸ್ ಇದ್ದಾರೆ, ಅಡ್ವೆಂಚರ್. ಹಾಗೆ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಇನ್ ಮ್ಯೂಸಿಕಲ್ಲಿ ಎಷ್ಟು ಮಕ್ಕಳಿದ್ದಾರೆ. ಹಾಗೆ ವಿಚ್ ಆಕ್ಟಿವಿಟಿ ಆಸ್ ಹೈಯೆಸ್ಟ್ ಟು ಸ್ಟೂಡೆಂಟ್ಸ್, ಯಾವ ಆಕ್ಟಿವಿಟಿಯಲ್ಲಿ ಹೆಚ್ಚು ಮಕ್ಕಳು ತೊಡಗಿಸಿಕೊಂಡಿದ್ದಾರೆ. ಹಾಗೆ ಇನ್ನು 2 ಪ್ರಶ್ನೆಗಳಿಗೆ ಖಾಲಿ ಇದೆ, ಆ ಪ್ರಶ್ನೆಗಳನ್ನು ನೀವು ಸಹ ಟ್ರೈ ಮಾಡಿ ತುಂಬಿ ಅಂತ ಹೇಳ್ತಾ, ಇನ್ನು ಮುಂದಿನ ವರ್ಕ್ಶೀಟ್ಗೆ ನೋಡಿದಾಗ ವರ್ಕ್ಶೀಟ್ ನಂಬರ್ 62. ಈ ವರ್ಕ್ಶೀಟ್ ನಂಬರ್ 62ನಲ್ಲಿ ಒಂದು ಸ್ಟೋರಿಯನ್ನು ನೀಡಲಾಗಿದೆ. ಈ ಸ್ಟೋರಿಯನ್ನು ನಾವು ಓದಬೇಕಾಗುತ್ತೆ. ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ಆ ಹಳ್ಳಿಗೆ ಬರಗಾಲ ಇರುತ್ತೆ. ಆ ಹುಡುಗ ತನ್ನ ತಂದೆ ಹೇಳಿರ್ತಾರೆ, ಆ ಹಳ್ಳಿಯ ಕೆಳಗಡೆ ಒಂದು ಅಂಡರ್ಗ್ರೌಂಡ್ ಅಂತರ್ಜಲದ ರಿವರ್ ಇದೆ, ನದಿ ಇದೆ ಅಂತ. ಅದಕ್ಕೆ ಆ ಹುಡುಗ ಹಳ್ಳಿಯವ್ರನ್ನೆಲ್ಲ ಸೇರಿಸಿ ಆ ಒಂದು ಹಳ್ಳವನ್ನು ಅಗೆದು ನೀರನ್ನು ಪಡಿಬೇಕು ಅಂತ ಹೇಳ್ತಾನೆ. ಸುಮಾರು 5 ದಿನ ಅಗೆದ ನಂತರ ಹಳ್ಳಿಯ ಜನ ಬಿಟ್ಟು ಹೋಗ್ತಾರೆ.
ಆದರೆ ಆ ಹುಡುಗ ಅದನ್ನು ಕಂಟಿನ್ಯೂ ಮಾಡಿ ಅಲ್ಲಿ ನೀರನ್ನು ಬರೆಸ್ತಾನೆ. ಸೊ ಆ ಹಳ್ಳಿಗೆ ನೀರನ್ನು ತರ್ತಾನೆ. ಇದು ಸ್ಟೋರಿ ಆಗಿದೆ. ಈ ಸ್ಟೋರಿಯನ್ನು ನೀವು ಇಂಗ್ಲೀಷ್ನಲ್ಲಿ ಓದಬೇಕು. ಆ ಬುಕ್ನಲ್ಲಿ ಕುಳಿತು ಒಮ್ಮೆ ಆ ಸ್ಟೋರಿಯನ್ನು ನೀಟಾಗಿ ಓದಬೇಕಾಗತ್ತೆ. ನಂತರ ಈ ಒಂದು ಕತೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ನೋಡಿ, ಈ ಕಥೆಯನ್ನು ಓದಿದ ನಂತರ ಹಲವಾರು ಪ್ರಶ್ನೆಗಳನ್ನು ನಾವು ಇಲ್ಲಿ ಬರಿಬಹುದು. ವಾಟ್ ವಾಸ್ ದ ನೇಮ್ ಆಫ್ ದ ಬಾಯ್? ಆ ಹುಡುಗನ ಹೆಸರೇನು? ನೋಡಿ, ಇಲ್ಲಿ ಮೊದಲನೇ ವಾಕ್ಯದಲ್ಲಿದೆ ದ ನೇಮ್ ಆಫ್ ದ ಬಾಯ್ ವಾಸ್ ಸುಜಯ್. ಸುಜಯ್ ಅಂತಕ್ಕಂಥ ಹುಡುಗ ಆಗಿರ್ತಾನೆ. ನಂತರ ವೈ ವರ್ ದ ವಿಲೇಜರ್ಸ್ ನಾಟ್ ಹ್ಯಾಪಿ? ಆ ಹಳ್ಳಿಯ ಜನ ಯಾಕೆ ಅವರು ಸಂತೋಷವಾಗಿರಲಿಲ್ಲ ಅಂದಾಗ ನೋಡಿ, ಎರಡನೇ ಸಾಲಿನಲ್ಲಿದೆ ದ ವಿಲೇಜರ್ಸ್ ವರ್ ನಾಟ್ ಹ್ಯಾಪಿ ಬಿಕಾಸ್ ದೇ ಹ್ಯಾವ್ ಎ ಸಿವಿಯರ್ ಪ್ರಾಬ್ಲಮ್ ಆಫ್ ಡ್ರಾಟ್. ಬರಗಾಲದ ಒಂದು ಪ್ರಾಬ್ಲಮ್ ಅವರಿಗೆ ಇರುತ್ತೆ. ಹಾಗೆ ಹೌ ಡಿಡ್ ಸುಜಯ್ ಸಾಲ್ವ್ ದ ಪ್ರಾಬ್ಲಮ್? ಸುಜಯ್ ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡಿದ ಪ್ರಶ್ನೆ ಇರುತ್ತೆ. ಹೂ ಟೋಲ್ಡ್ ಸುಜಯ್ ದಟ್ ದೇರ್ ಈಸ್ ಎ ಅಂಡರ್ಗ್ರೌಂಡ್ ರಿವರ್? ಸುಜಯ್ಗೆ ಯಾರು ಹೇಳಿದರು ಆ ಒಂದು ಹಳ್ಳಿಯ ಕೆಳಗಡೆ ಅಂಡರ್ಗ್ರೌಂಡ್ ರಿವರ್, ನದಿ ಇದೆ ಅಂತ, ಅಂತರ್ಜಲವಿದೆ ಅಂತ. ಹೌ ಮೆನಿ ಡೇಸ್ ಡಿಡ್ ದ ವಿಲೇಜರ್ಸ್ ಡಿಗ್ ದ ಗ್ರೌಂಡ್? ಆ ಹಳ್ಳಿಯ ಜನ ಎಷ್ಟು ದಿನಗಳ ಕಾಲ ಆ ಒಂದು ಗ್ರೌಂಡ್ ಅನ್ನು ಅಗೆದರು? ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ? ಈ ಸ್ಟೋರಿಗೆ ಒಂದು ಮಾರಲ್ ಕೊಟ್ಟಿದ್ದಾರೆ. ಆ ಮಾರಲ್ ಏನು? ನೋಡಿ, ಇಷ್ಟು ಪ್ರಶ್ನೆಗಳನ್ನು ನಾನಿಲ್ಲಿ ಕೊಟ್ಟಿದ್ದೆ. ನೀವು ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನೀವು ಇಲ್ಲಿ ಫ್ರೇಮ್ ಮಾಡಬಹುದಾಗಿರುತ್ತೆ. ನೋಡಿ, ಈ ಒಂದು ಆಕ್ಟಿವಿಟಿಗೆ ಹಲವಾರು ಪ್ರಶ್ನೆಗಳನ್ನು ನೀವು ಫ್ರೇಮ್ ಮಾಡಿದಾಗ ನಿಮಗೆ ಪ್ರಶ್ನೆಗಳನ್ನು ಮಾಡ್ತಕ್ಕಂತಹ ಕಲೆ ಬರುತ್ತೆ ಮತ್ತು ಉತ್ತರವನ್ನು ನೀವು ಈಸಿಯಾಗಿ ಕಂಡುಹಿಡಿಬೋದು. ಹಾಗೆ ರೀಡಿಂಗ್ ಹ್ಯಾಬಿಟ್ ಸಹ ಬೆಳೆಸ್ಕೋಬಹುದಾಗಿರುತ್ತೆ. ಈ ಸ್ಟೋರಿಯನ್ನು ಓದಿ ನೀವು ಇನ್ನೂ ಹಲವಾರು ಪ್ರಶ್ನೆಗಳನ್ನು ಇಲ್ಲಿ ರಚನೆ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಆ ಒಂದು ವರ್ಕ್ ಪೀರಿಯಡ್ 26ಗೆ ಸಂಬಂಧಿಸಿರ್ತಕ್ಕಂಥ ವರ್ಕ್ಶೀಟ್ಸ್ನ ಒಂದು ಕೀ ಆನ್ಸರ್ಸ್ನೊಂದಿಗೆ ಭೇಟಿಯಾಗೋಣ. ಹಾಗೆ ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.